ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಉಪ್ಸಾರು. ಹೆಸರು ಕಾಳಿಂದ ನಾವು ಒಂದು ಒಳ್ಳೆ ಉಪ್ಸಾರು ಮಾಡ್ಕೊಳ್ಳೋಣ ಇವತ್ತು. ಕಾಳು ಪಲ್ಯ ಹಾಗೆ ಉಪ್ಸಾರು ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ನಮ್ಮ ಮಂಡ್ಯ ಮತ್ತು ತುಮಕೂರು ಕಡೆ ಎಲ್ಲ ಇದೇ ಥರ ನಾವು ಸಾಂಬಾರನ್ನ ಮಾಡೋದು ಉಪ್ಸಾರು. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಸಕ್ಕದಾಗಿರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಎಣ್ಣೆ ಏನು ಜಾಸ್ತಿ ಸೇರಿಸಿರೋಲ್ಲ ನಾವು ಪಲ್ಯಕ್ಕಾಗಲಿ ಸಾಂಬಾರ್ಗಂತೂ ಎಣ್ಣೆನೇ ಸೇರಿಸಿರಲ್ಲ. ಅದರಿಂದ ನಮಗಿದು ಆರೋಗ್ಯಕರವಾದಂಥ ಒಂದು ಉಪ್ಸಾರು ಸಾಂಬಾರ್ ಮತ್ತು ಪಲ್ಯ ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕಾಳು ಹುರ್ಕೊಳ್ಳೋದಕ್ಕೆ. ಬಾಣಲೆ ಸ್ವಲ್ಪ ಬಿಸಿ ಆಗ್ತದಾಗೆ ನಾನಿಲ್ಲಿ ಒಂದು 150 ಗ್ರಾಮಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಒಣಗಿರುವಂಥ ಹೆಸರು ಕಾಳನ್ನ ತೊಗೊಂಡು ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಯಾವ ರೀತಿ ಅಂದರೆ ಘಮ್ ಅನ್ಬೇಕು ಕಾಳು, ಇಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಕಾಳನ್ನು ಹುರ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಳನ್ನ ಹುರ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಕಾಳನ್ನು ಹುರ್ಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಇಷ್ಟು ರೀತಿಯಾಗಿ ದುಂಡುಗೆ ಹುರ್ಕೋಬೇಕು ನಾವು ಕಾಳನ್ನು. ಇವಾಗ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಕಾಳನ್ನ. ಮತ್ತು ಇದೇ ಬಾಣಲೆನ ನಾನು ಸ್ಟವ್ ಮೇಲೆ ಎತ್ತಿಟ್ಕೊಂಡು 10 ಒಣಮೆಣ್ಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಅಥವಾ ಸುಟ್ಕೊಳ್ಳೋದು ಅಂತಲೂ ಹೇಳ್ತೀವಿ. ಡ್ರೈ ಆಗಿ ಹುರ್ಕೋಬೇಕು ನಾವಿಲ್ಲಿ, ಎಣ್ಣೆನ ಸೇರಿಸಬಾರ್ದು. ಎಣ್ಣೆ ಸೇರಿಸಿದ್ರೆ ಡ್ರೈ ಆಗಿ ಲೋ ಫ್ಲೇಮಲ್ಲಿ ನಾವು ಈ ರೀತಿಯಾಗಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ನೀವು ಸಾಂಬಾರು ಎಷ್ಟು ಜನಕ್ಕೆ ಮಾಡ್ತೀರಾ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾವು 4 ಜನಕ್ಕೆ 2 ಟೈಮ್ಗೆ ಮಾಡ್ತಿರೋದ್ರಿಂದ ನಾನಿಲ್ಲಿ 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾವು ಸ್ವಲ್ಪ ಖಾರ ಜಾಸ್ತಿನೇ ಉಪಯೋಗಿಸ್ತೀವಿ, ಅದರಿಂದ ನಿಮಗೆ ಖಾರ ನೋಡಿಕೊಂಡು ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಹುರಿದಿರೋಂಥ ಮೆಣಸಿನ್ಕಾಯಿನ ಸೈಡ್ಗೆ ಎತ್ತಿಟ್ಕೊಂಡು ನೀರು ಬಿಸಿ ಇಟ್ಕೊಂಡಿದ್ದೆ. ನೀರು ಕಾದ ನಂತರ ನಾವಿಲ್ಲಿ ಹುರಿದಿಟ್ಕೊಂಡಿದ್ದಂಥ ಹೆಸರು ಕಾಳು ಮತ್ತು 2 ಹುಳಿ ಟೊಮ್ಯಾಟೊ ಅಥವಾ ನಾಟಿ ಟೊಮ್ಯಾಟೊನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಕಾಳು ನೀವು ಕುಕ್ಕರ್ಗೂ ಕೂಡ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಕಾಳು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಕುಕ್ಕರ್ಗೆ ಹಾಕ್ಕೊಂಡ್ರೆ 2 ವಿಜಲ್ ಕೂಗಿಸ್ಕೊಳ್ಳಿ, ಅಥವಾ 1 ವಿಜಲ್ಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಕಾಳು ಬೇಯುತ್ತೆ ನೋಡ್ಕೊಳ್ಳಿ. ಕೆಲವೊಂದು ನೀರಲ್ಲಿ ಬೇಗ ಕಾಳು ಬೇಯೋದಿಲ್ಲ, ಕೆಲವೊಂದು ನೀರಿಗೆ ಬೇಗ ಕಾಳು ಬೆಂದ್ಬಿಡುತ್ತೆ. ನೋಡಿಕೊಂಡು ನೀವು 1 ಬೇಕಾ 2 ಬೇಕಾ ಕೂಗಿಸ್ಕೊಳ್ಳಿ. ಇವಾಗ ಟೊಮೆಟೊ ಬೆಂದಿದೆ, ಟೊಮೆಟೊನ ಸಪ್ರೇಟ್ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಕಾಳು ಇನ್ನೂ ಬೇಯಬೇಕು, ಕಾಳು ಇನ್ನೂ ಬೇಯಬೇಕು. ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ. ಇವಾಗ ನೋಡಿ ಕಾಳು ಬೆಂದಿದೆ, ಮುಟ್ಟಿದ್ರೆ ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು. ಕಾಳು ಕೂಡ ಬೆಂದಿದೆ. ಇವಾಗ ನಾವು ಇದನ್ನ ಏನು ಮಾಡೋಣ, ಸಪ್ರೇಟ್ ಮಾಡ್ಕೊಳ್ಳೋಣ. ನೀರಿಂದ ಕಾಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಜಾಲರಿ ತೊಗೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಈ ರೀತಿ ಬಸ್ಕೊಂಡ್ರೆ ನಮಗೆ ಕಾಳು ಸಪ್ರೇಟ್ ಆಯಿತು ನೀರಿಂದ. ಇವಾಗ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನಾನಿಲ್ಲಿ ಉಪ್ಸಾರು ಖಾರ ಮಾಡ್ಕೊಳ್ಳೋದಕ್ಕೆ ಸುಟ್ಕೊಂಡಿದ್ನಲ್ವ ಆವಾಗಲೇ ಮೆಣಸಿನ್ಕಾಯಿ, 10 ಮೆಣಸಿನ್ಕಾಯಿ, ಒಂದು 10-12 ಹೆಸರು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಮತ್ತು ಜೀರಿಗೆ ಮೆಣಸು ಅರ್ಧ ಟೀ ಸ್ಪೂನು, ಮತ್ತು 1 ಟೀ ಸ್ಪೂನಷ್ಟು ಹಸಿಕಾಯಿ ತೆಂಗಿನಕಾಯಿ ತುರಿ, ಮತ್ತು 2 ಟೊಮೆಟೊ ನಾನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಇದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಟೊಮೆಟೊ ಕೂಡ ತಣ್ಣಗಾಗಿದೆ. ಇವಾಗ ಇದಿಷ್ಟು ನಾವೇನು ಮಾಡೋಣ, ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಮತ್ತು ನಾನು ಒಂದು ಅರ್ಧ ಬೌಲಷ್ಟು ಅಂದರೆ ಒಂದು 50 ಗ್ರಾಮ್ಗಿಂತ ಕಡಿಮೆ ಕಾಳನ್ನು ಎತ್ತಿಟ್ಕೊಂಡಿದ್ದೀನಿ. ಖಾರಕ್ಕೆ ಅಂದರೆ ಸಾಂಬಾರಿಗೆ ಅಷ್ಟು ಕಾಳು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಕಾಳು ಬಿಟ್ಟು ಮಿಕ್ಕಿದೆಲ್ಲದನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಮಿಕ್ಕಿದೆಲ್ಲದು ಸೇರಿಸ್ಕೊಂಡು ಒಂದ್ಸರಿ ರುಬ್ಕೊಂಬರೋಣ. ತುಂಬ ನುಣ್ಣಗೆಲ್ಲ ಏನು ಆಗೋದು ಬೇಡ. ನೋಡಿ ಈ ರೀತಿಯಾಗಿ ರುಬ್ಕೊಂಬರಬೇಕು. ನೋಡಿ ಈ ರೀತಿಯಾಗಿ ಆಗಿದೆ. ಇವಾಗ ನಾವು ಇದಕ್ಕೆ ಕಾಳು ಸೇರಿಸ್ಕೊಳ್ಳೋಣ. ಯಾವಾಗಲೇ ಉಪ್ಸಾರು ಬಸ್ಸಾರು ಮಾಡಿದ್ರೆ ನಾವು ಮೆಣಸಿನ್ಕಾಯಿ ಖಾರ ಎಲ್ಲ ಮೊದಲೇ ರುಬ್ಕೊಂಬಿಡ್ಬೇಕು, ಆಮೇಲೆ ಕಾಳನ್ನು ಸೇರಿಸ್ಕೋಬೇಕು. ಇವಾಗ ಒಂದು 2 ಸಲ ಜರ್ರ ಅನ್ಸ್ಕೊಂಡ್ರೆ ಸಾಕು, ಕಾಳು ನೀಟಾಗಿ ರುಬ್ಕೊಂಡಿರುತ್ತೆ. ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ತುಂಬ ನುಣ್ಣಗೆಲ್ಲ ರುಬ್ಬಿದ್ರೆ ಉಪ್ಸಾರು ಚೆನ್ನಾಗಾಗಲ್ಲ. ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ಇರಬೇಕು. ಇವಾಗ ರುಬ್ಕೊಂಡಿರುವಂಥ ಖಾರನ ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಬೇಡ, ಏನು ಬೇಡ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಾಳು ಬೇಯಿಸಿದಂಥ ನೀರು ಇತ್ತಲ್ವ, ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನನಗೆ ಕಾಳು ಬೇಯಿಸಿರುವಂಥ ನೀರು ಸಾಂಬಾರಿಗೆ ಸಾಕಾಗೋದಿಲ್ಲ, ಅದರಿಂದ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಸಾರು ಖಾರಕ್ಕೆ ಹದವಾಗಿರಬೇಕು, ತುಂಬ ತೆಳ್ಳಗೂ ಆಗೋದು ಬೇಡ, ತುಂಬ ಗಟ್ಟಿನೂ ಇರೋದು ಬೇಡ. ಆ ರೀತಿ ನೋಡ್ಕೊಂಡು ನಾವು ನೀರನ್ನ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಕಾಳು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ, ಇವಾಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ನಾನು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಅಥವಾ ಎಕ್ಸ್ಟ್ರಾ ನೀರು ಸೇರಿಸಿದ್ರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಸಾರು ರೆಡಿ ಆಯಿತು. ಇದನ್ನು ಕುದಿಯೋಕೆ ಇಟ್ಬಿಡೋಣ ಒಂದು ಸೈಡಲ್ಲಿ. ಅಷ್ಟರಲ್ಲಿ ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಬಿಸಿಗೆ ಬಾಣಲೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡು ಮತ್ತು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಇವಾಗಲೇ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ಳೋಣ. ಕಾಳಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಇವಾಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬಣ್ಣ ಚೇಂಜ್ ಆಗ್ತಾ ಇದೆ.
ಈರುಳ್ಳಿ ಈ ರೀತಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ರೆ ಪಲ್ಯ ತುಂಬ ರುಚಿಯಾಗಿರುತ್ತೆ. ಇವಾಗ ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ. ಇವಾಗ ನಾವು ಏನು ಕಾಳು ಬಸ್ತಿಟ್ಕೊಂಡಿದ್ವಿ ಅಲ್ವಾ ಬೇಯಿಸಿ, ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮ್ ಇರಲಿ ಇವಾಗೆಲ್ಲ. ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ ನೀರಿನ ಅಂಶ ನಮಗೆ ಪೂರ್ತಿಯಾಗಿ ಡ್ರೈ ಆಗಿದೆ ಅಲ್ವಾ, ಅದರಿಂದ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಪಲ್ಯನ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಪಲ್ಯ ಕೂಡ ರೆಡಿ ಆಗುತ್ತೆ. ಕಡೆ ಸಲ ಅಂದ್ರೆ ಲಾಸ್ಟಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ನಾವು ಇದನ್ನ ಚಪಾತಿ ಜೊತೆ ಕೂಡ ತಿನ್ಬೋದು, ಮುದ್ದೆ ಜೊತೆ ಸಾರು ಮುದ್ದೆ ಎಲ್ಲ ಮಾಡ್ಕೊಂಡು ಕೂಡ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಹೆಸರು ಕಾಳಲ್ಲಿ ಪ್ರೋಟೀನ್ ಕೂಡ ಇರುತ್ತೆ, ಅದರಿಂದ ನಾವು ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೆಸರು ಕಾಳನ್ನ ತಿನ್ನೋದು. ನೋಡಿ ಎಷ್ಟು ಈಸಿಯಾಗಿ ನಮಗೆ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಸಾಂಬಾರು ಕೂಡ ನೋಡಿ ಕುದಿಯೋಕ್ಕೆ ಶುರು ಆಗಿದೆ. ಈ ರೀತಿ ಒಂದು ಕುದಿ ಬಂದರೆ ಸಾಕು. ಸಾರು ತುಂಬ ಹೊತ್ತೆಲ್ಲ ಏನು ಬೇಯಿಸೋದು ಬೇಡ. ಎಲ್ಲ ಮಸಾಲೆಗಳಂದರೆ ನಾವೇನು ಖಾರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಾಡಿರೋದ್ರಿಂದ, ಈಗ ಟೊಮೆಟೊನು ಚೆನ್ನಾಗಿ ಬೆಂದಿದೆ, ಮೆಣಸಿನ್ಕಾಯಿ ಕೂಡ ಹುರ್ಕೊಂಡಿದ್ದೀವಿ, ಅದರಿಂದ ನಮಗೆ ಜಾಸ್ತಿ ಹೊತ್ತು ಸಾಂಬಾರನ್ನ ಬೇಯಿಸೋದು ಬೇಡ. ಒಂದು ಕುದಿ ಬಂದರೆ ಸಾಕು. ನೋಡಿ ಇವಾಗ ಕುದಿ ಬರ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಕುದಿ ಬಂದು ಒಂದು ಮಳ್ಳಿದ್ರೆ ಸಾಕು, ನಮಗೆ ಸಾಂಬಾರು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ರುಚಿಯಾದಂಥ ಹೆಸರು ಕಾಳು ಉಪ್ಸಾರು ಮತ್ತು ಪಲ್ಯ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಲ್ವಾ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೆಚ್ಚೆಚ್ಚು ವೀಡಿಯೋಸ್ನ ನೋಡ್ತಾ ಇರಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.